ಆಕ್ಚುಲಿ ಚೆನ್ನಾಗಿರೋದು. ನಾನು ಎಷ್ಟು ಬೇಗ ಹೋಗ್ತೇನೆ, ಇವ್ರು ಬೇಕಂತ ಎಷ್ಟು ನಿಧಾನಕ್ಕೆ ನಡ್ಕೊಂಡ್ ಬರ್ತಾವ್ರೆ ಕ್ಲಾಸ್ ಬಂಕ್ ಆಗಲಿ ಅಂತ. ಅಬ್ಬಬ್ಬಬ್ಬ ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್. ನಿನ್ನೆ ನನ್ನ ಫ್ರೆಂಡ್ ಒಂದು ಒಗ್ಗು ಕೊಟ್ಟಿದ್ದಾರೆ, ಎಲ್ಲರೂ ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಹೇಳಿ. ಏನು ಹೋಗ್ತಂದ್ರೆ ಏನಂದ್ರೆ ಅಜ್ಜಿ ಮೈತಮ್ಮ ಕಜ್ಜಿ ಅದೊಂದು ಫ್ರೂಟ್ ಎಷ್ಟು ದೂರ ಇದ್ರೂ ಸ್ಮೆಲ್ ಬರುತ್ತೆ. ಫಸ್ಟ್ ಎಷ್ಟು ಬೇಗ ಕಂಡಿಡ್ಬಿಟ್ಟು ಸ್ವಲ್ಪ ಹಿಂಗೆ ನೋಡಿ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ನನ್ನ ಫ್ರೆಂಡ್ ಪಕ್ಕದಲ್ಲಿರೋಳು ಹೋಗೋಳೆ, ಏನಾದರೂ ಕ್ಯಾಂಟೀನ್ ಹೋಗೋಣ, ನೀರು ಕಡೆಗೆ ಹೋಗೋಣ, ಹೋಗಿ ಇಲ್ಲ ಅರ್ಧ ಗಂಟೆ ಆದರೂ ಪತ್ತೆ ಇಲ್ಲ. ಅವರಾದ್ರೂ ಡೈರೆಕ್ಟಾಗಿ ಬಂಕ್ ಹಾಕೋಳೆ, ಇವಳು ಇಂಡೈರೆಕ್ಟಾಗಿ ಬಂಕ್ ಹಾಕೋಳೆ. ನಾವು ಬೆಳಿಗ್ಗೆ ರೀಸೆಂಟ್ ಸ್ಟೂಡೆಂಟ್ಸ್ ಅಪರೂಪಕ್ಕೂ ಅಟೆಂಡ್ ಮಾಡಿದ್ದೀವಿ ಕ್ಲಾಸ್. ಬಿಡು ಸಾಕು. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇವಾಗಿನ್ನ ಬ್ರೇಕ್ ಪೀರಿಯಡ್. ನನ್ನ ಫ್ರೆಂಡ್ಸ್ ಇಬ್ರು ಬೇಗ ತಿನ್ನೋ ನಾನು ಓಡಿಸ್ಕೊಂಡು ಕರ್ಕೊಂಡ್ ಬಂದವ್ರು. ಇವಾಗ ಫೀಸ್ ಕಟ್ಟಬೇಕು ಅಂತ ಓಡಿಸ್ಕೊಂಡು ಕರ್ಕೊಂಡ್ ಬಂದವ್ರು. ಇವಾಗ ಕಟ್ಬಿಟ್ಟು ಇಬ್ರು ಬಂದವ್ರೆ. ಲಕ ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ ಹಂಗೆ ತಿರ್ಗಾಡ್ತಿರು. ಯಾವ ಇವೆಲ್ಲ ಇಟ್ ಇಸ್ ನಾಟ್ ಮೇಕ್ಸ್ ನೋ ಸೆನ್ಸ್. ಮ್ಯಾಮ್ ನನ್ನೇ ಗುರಾಯಿಸ್ತಾರ. ಕಂಗ್ರ್ಯಾಚುಲೇಷನ್ ಬ್ರದರ್. ಗುರಾಯಿಸ್ಲಿ ಬಿಡು. ಅಲ್ಲಿ ಕುತ್ಕೊಂಡು ಒಂದು ಜನ ಹೋಗಲ್ಲ. ಅಣ್ಣ ಏನಾಯ್ತಣ್ಣ? ಯಾಕಣ್ಣ? ಅಣ್ಣ ಇನ್ನು ಏನೋ ಬೇಕಣ್ಣ. ಇದು ತರಲಿಲ್ವೇ? ಇಲ್ಲ ಬೇಕು. ಏನಂತ ಪಬ್ಲಿಷ್ ಆದ್ಮೇಲೆ ನನ್ನ ಪಕ್ಕ ಟಿಸಿ ಕೊಡೋ ಗ್ಯಾರಂಟಿ ಅಂತ ಅನ್ಸುತ್ತೆ. ನನ್ನ ಕೈಯಲ್ಲಿ ಆಯ್ತಾ? ಆರಾಮ್ಸೆ ಕುತ್ಕೊಂಡಿದೀವಿ, ಕುತ್ಕೊಂಡು ಅಲ್ಟೆ ಹೊಡೆಯೋಣ ಅಂತ ಕುತ್ಕೊಂಡಿದೀವಿ ಆರಾಮಾಗಿ. ತಣ್ಣಗೆ ಇನ್ನೊಂದು 10 ನಿಮಿಷ ಇದೆ ಅಂತ. ಕಣ್ಣಿದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಟ್ಟು ಏನು ಹೇಳೋದು? ಯಾಕೆ ಹೇಳ್ಬೇಕು? ನಿನ್ಗೆ ಯಾಕೆ ಆಮೇಲೆ ಇದು ಆಕ್ಚುಲಿ ಚೆನ್ನಾಗಿರೋದು. ಚೆನ್ನಾಗೈತೆ. ಬಿಸಿ ಬಿಸಿ ಐತೆ. ನಂದೇ ಇದು ತಿಂದಿರ ನಾನು ದೋಸೆ ತಿನ್ನು ಅಂತ ಪ್ರಾಣ ತಿಂತಾಳೆ. ಅಬ್ಬಬ್ಬಬ್ಬ ಲ್ಯಾಟ್ರಿ ನನ್ನ ರಿಪೋರ್ಟ್ ಮುಗಿಸಿ ನಾನು ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಬೆಳಗ್ಗೆ ಫುಲ್ ಸೂರ್ಯ ಕಣ್ಣಿಗೆ ಹೊಡಿತದೆ, ಕಣ್ಣೇ ಬಿಡೋಕ್ಕಾಗ್ತಲ್ಲ. ಸೊ ಏನಂದರೆ ನಮ್ಮ ಕಾಲೇಜ್ ಡೈಲಿ ಇರೋದು 8 o'clockಗೆ. ಸೊ ಇವಾಗಲೇ 7:30 ಆಗಿಬಿಟ್ಟಿದೆ. ನಾನು ಎದ್ದಿರೋದೇ 7 o'clock ಎದ್ದಿದ್ದೀನಿ. ಇನ್ನೇನು 5 minutesಲ್ಲಿ ಬೇಗ ರೆಡಿ ಆಗಿಬಿಟ್ಟು ಹೋಗ್ಬೇಕು ಇವಾಗ ಕಾಲೇಜ್ಗೆ. ಸೊ ಇವಾಗ ಬೇಗ ರೆಡಿ ಆಗ್ತೀನಿ. ಸೊ ಇವಾಗ ಜಸ್ಟ್ ಯೂನಿಫಾರ್ಮ್ ಹಾಕೊಂಬಂದಿದ್ದೀನಿ ಅಷ್ಟೇ. ಇವಾಗ ನಾನು ಏನೇನು ಮಾಡ್ತೀನಿ ಇವತ್ತು ದಿನ ಪೂರ್ತಿ ನಿಮಗೆ ತೋರಿಸ್ತಾ ಇರ್ತೀನಿ, ಓಕೆನಾ? ಸೊ ಇನ್ನು ತಲೆನೂ ಬಚ್ಕೊಂಡಿಲ್ಲ, ಇನ್ನು ತಿಂದು ಇಲ್ಲ, ಏನೂ ರೆಡಿ ಆಗಿಲ್ಲ. ಆಗಲೇ 7:30 ಆಗಿಬಿಟ್ಟಿದೆ. ಸೊ ಬೇಗ ರೆಡಿ ಆಗೋಣ. ಹಲೋ. ಸೊ ಇವಾಗ ಏನಂದರೆ ನಮ್ಮ ಮನೆ ಫ್ರಿಜ್ಜಲ್ಲಿ ಚಾಕ್ಲೇಟ್ ಇತ್ತು. ನಂಗೆ ಬೆಳಗ್ಗೆ ಎದ್ದ ತಕ್ಷಣ ಏನಾದರೂ ಒಂದು ತಿಂತಾ ಇರಬೇಕು. ಎಲ್ಲರೂ ಹಾರ್ಡಾಗಿದೆ. ನಾನು ಇವಾಗ ಇದೊಂದು ಸ್ವಲ್ಪ ತಿಂದ್ಬಿಟ್ಟು ಮೈಂಡ್ ಫ್ರೆಶ್ ಆಗಿಬಿಟ್ಟು ಆಮೇಲೆ ಬೇರೆ ರೆಡಿ ಆಗ್ತೀನಿ. ನೆಕ್ಸ್ಟು ನಮ್ಮ ಬೆಳಗ್ಗೆ ಎಲ್ಲ ನೈಟ್ ಮಧ್ಯಾಹ್ನ ಯಾವ್ದಾರು ಒಂದು ಟೈಮ್ ಹಾಲು ಕೊಡ್ತಾರೆ, ಒಂದು ಗ್ಲಾಸ್ ಹಾಲು ಕುಡಿಯಬೇಕು. ಸೊ ನಾನು ಬರೀ ಹಾಲು ಕುಡಿಯೋಲ್ಲ ಅಂತ ಬೂಸ್ಟ್, ಹಾರ್ಲಿಕ್ಸ್. ನಂಗೆ ಬೂಸ್ಟ್ ಕುಡಿದು ಸಾಕಾಗಿದೆ. ಈ ನಡುವೆ ಇಷ್ಟ ಆಗ್ತಿಲ್ಲ ಬೂಸ್ಟ್. ಯಾವ ಕುಡಿದು ಬೋರ್ ಆಗಿಬಿಟ್ಟಿದೆ. ಅದಕ್ಕೆ ಹಾರ್ಲಿಕ್ಸ್ ಹಾಕ್ಕೊಂಡು ಡೈಲಿ ಒಂದು ಗ್ಲಾಸ್ ಕುಡಿತೀನಿ, ಬೆಳಗ್ಗೆ ಎಲ್ಲ ಮಧ್ಯಾಹ್ನ ಎಲ್ಲ. ನನಗೆ ಹಾಲು ಹಾಕಿತ್ತ ಹಂಗೆ ತಿನ್ನೋಕ್ಕೆ ಇಷ್ಟ. ನೆಕ್ಸ್ಟು ನನ್ನ ಬಾಟಲ್ ಸಿಪ್ಪೆ ರೆಡಿ ಆಗಿದೆ, ನೀರು ರೆಡಿ ಆಗಿದೆ ಕಾಲೇಜಿಗೆ ತೊಗೊಂಡೋಗೋಕ್ಕೆ. ಆ್ಯಂಡ್ ದಿಸ್ ಬಾಕ್ಸ್ ನನ್ನ ಲಂಚ್ ಬಾಕ್ಸ್.
ಅಲ್ಲೋಗಿ ತಿನ್ನೋಕ್ಕೆ. ಸೊ ಟೊಮೊಟೊ ಬಾತ್ ಹಾಕಿದ್ದಾರೆ. ಸೊ ಅದು ನಾನು ಮೊಸರು ಇಲ್ಲಂಗೆ ತಿನ್ನೋದೇ ಇಲ್ಲ, ಮೊಸರು ಸಪ್ರೇಟ್ ಬಾಕ್ಸಲ್ಲಿ ಹಾಕ್ಕೊತೀನಿ. ಸೊ ತಲೆ ಬಾಚಿಸ್ಕೊಂಡು ಬಂದೆ. ಸೊ ಹೇರ್ ಸ್ಟೈಲ್ ಓಕೆ, ಜುಟ್ಟು ರೆಡಿಯಾಗಿದೆ. ನಾನು ತಿಂಡಿ ತಿಂದಿಲ್ಲ, ತಿಂಡಿ ತಿಂತೀನಿ. ತಲೆನೂ ರೆಡಿ ಆಯಿತು. ಇವಾಗ ಬೇಗ 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 ತಿನ್ನಬೇಕು. ನಾನು ಬ್ರೇಕ್ಫಾಸ್ಟ್ ಟೊಮೆಟೊ ಬಾತ್ ವಿತ್ ಕರ್ಡ್. ಒಂದ್ಸತಿ ನಮ್ಮ ಅಮ್ಮ ತಿನ್ನಿಸ್ತಾರೆ, ಏನಾದರೂ ಟೈಮ್ ಆಗಿದ್ದರೆ ಏನಾದ್ರು ಕೆಲಸ ಮಾಡ್ತಿದ್ರೆ ನಾನೇ ತಿನ್ನಬೇಕು, ನೋ ಆಪ್ಷನ್ ಅಂತ ಇದೇ ಹಾಕ್ಕೊಂಡೆ, ಬೇಬಿ ಸ್ಲಿಪ್ಪರ್ಸ್. ಹೊರಡ್ತಾ ಇದ್ದೀನಿ. ಸೊ ಹೋಗ್ತಿದ್ದೀನಿ. ಅಲ್ಲಿ ಕಾಲೇಜ್ಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಬೈ ಬೈ. ಮೊದಲೇ ಲೇಟ್ ಆಗಿದೆ. ನಮ್ಮ ಮನೆ ರೋಡಲ್ಲಿ ಸ್ಟ್ರೈಟ್ ನಡ್ಕೊಂಡು ಹೋಗ್ತಾ ಇದ್ದೀನಿ. ಎಷ್ಟು ಲೇಟ್ ಆಗೋಯ್ತು. ಇವತ್ತು ವ್ಲಾಗ್ ಮಾಡೋಣ ಆ್ಯಕ್ಚುಲಿ ಒಂದು 10 ನಿಮಿಷ, ಒಂದು 15 ನಿಮಿಷ ಬೇಗ ಎದ್ದೇಳೋಣ ಅಂತ ಅಂದ್ಕೊಂಡು 6:45 6:45 ಎದ್ದೇಳ್ತಿದ್ದೆ. ಇವತ್ತು ಇನ್ನೂ ಲೇಟ್ 7 ಗಂಟೆಗೆ ಎದ್ಬಿಟ್ಟಿದ್ದೀನಿ. ಇನ್ನೇನು ಮಾಡಲಿ, ವ್ಲಾಗ್ನ ಫುಲ್ ಟೈಮ್ ಆಗ್ಬಿಟ್ಟೈತೆ. ಆಗಲೇ 7:55 ಆಗೈತೆ. 5 ಮಿನಿಟ್ಸ್ ಅಷ್ಟೇ, ಬೇಗ ಹೋಗ್ಬೇಕು. ಇಷ್ಟೇ ಲೇಟ್ ಆಗಿದ್ದು. ನಾನು ಸ್ಕೂಲಾಗಿ ನಿಧಾನಕ್ಕೆ ರೆಡಿ ಆಗ್ತಾಯಿದ್ದೀನಿ. ಅಂತೂ ಎಷ್ಟು ನಿಧಾನಕ್ಕೆ ರೆಡಿ ಆಗ್ತಾಯಿದ್ದೀನಿ. ಇಷ್ಟೊತ್ತು ಏನು ಮಾಡ್ತಾಯಿದ್ದೀನಿ ನಾನು. ಇವತ್ತಿನ 8 ಗಂಟೆ ಆದರೂ ಹೋಗಲ್ವಲ್ಲ ಅಂತ ಇವಾಗಿಂದ ಇವತ್ತು ಫುಲ್ ಲೇಟ್ ಆಗೋಯ್ತು. ಆಗಲೇ 8 ಗಂಟೆ ಆಗೈತೆ. ನನ್ನ ಫ್ರೆಂಡ್ ಬೇರೆ ಒಂದು 5 ಸತಿ ಕಾಲ್ ಮಾಡೋಳೆ, ಬಾ ಕಾಯ್ತಾಯಿದ್ದೀನಿ ಅಂತ. ಇವಾಗ ಬರ್ತೀನಿ, 5 ನಿಮಿಷ ಇದ್ದೀನಿ. ನೋಡೋಣ, ಬೇಗ ಹೋಗಿ ಟ್ರೈ ಮಾಡ್ತೀನಿ. ಆ್ಯಕ್ಚುಲಿ ನಮ್ಮ ಮನೆಯಿಂದ ಕಾಲೇಜು ಒಂದು 25-30 ಮಿನಿಟ್ಸ್ ಆಗುತ್ತೆ ಅಷ್ಟೇ. ಒಂದು 15 ಮಿನಿಟ್ಸ್ ಆದರೆ ನಾನು ಹೇಳಿದ್ರೆ ಇನ್ನು ಹಾಫ್ ಬೇಗೆ ನನ್ನ ಫ್ರೆಂಡ್ಸ್ ಇರ್ತಾರಲ್ಲಿ, ಅಲ್ಲಿಂದ ಮಾತಾಡ್ಕೊಂಡು ನಡ್ಕೊಂಡು ಹೋಗ್ತೀವಿ. ಈ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಬಟ್ ಲೇಟ್ ಆಗಿದೆ. ಬಟ್ ಸ್ಟಿಲ್ ಐ ಆಮ್ ಟ್ರೈಯಿಂಗ್. ಬೆಸ್ಟ್ ಕವರ್ ಬರ್ತೀನಿ. ವಾಟ್ ಐ ಡೂ ಇನ್ ಅ ಡೇ. 10 ನಿಮಿಷ ಹಂಗೆ ಬೆಳಗ್ಗೆ ನಡ್ಕೊಂಡು ಹೋಗೋಕ್ಕೆ ಬೇಜಾರು. ನಾನು 3 ಹಾಡು ಕೇಳಿಲ್ಲ ನನ್ನ ದಿನವೇ ಸ್ಟಾರ್ಟ್ ಆಗೋಲ್ಲ. ಇವಾಗ ಹೆಡ್ಸೆಟ್ ಹಾಕ್ಕೊಂಡು 1-2 ಹಾಡು ಕೇಳ್ಕೊಂಡು ಹೋಗ್ತೀನಿ. ಏನು ಗೊತ್ತಾ, ನಾನು ಏರ್ಪೋರ್ಟ್ಸ್ ಬಸ್ಸಲ್ಲಿ ಕಳ್ದಾಕೊಂಡ್ಬಿಟ್ಟಿದ್ದೀನಿ. ಪಾಡ್ಸ್ ಇದೆ, ಬಟ್ ಬಾಕ್ಸ್ ಮಾತ್ರ ಕಳ್ದಾಕೊಂಡಿದ್ದೀನಿ. ಕರೆಕ್ಟಾಗಿ ಹ್ಯಾಪಿ ಪೋಲೋ ಹೆಡ್ಸೆಟ್ ತೊಗೊಂಡಿದ್ದೆ, ಏರ್ಪಾಡ್ಸ್ ಬ್ಲೂಟೂತ್. ಅದು 2 ವೈಟ್ ಕಲರ್ ಪಾಡ್, ಅದು ಕರೆಕ್ಟಾಗಿದೆ. ಬಟ್ ಆ ಬಾಕ್ಸೇ ಕಾಣಿಸ್ತಾ ಇಲ್ಲ. ಆ ಬಾಕ್ಸ್ ಇಲ್ಲಾಂದರೆ ವೇಸ್ಟ್ ಅಲ್ಲ, ಕಳ್ದಾಕೊಂಡಿದ್ದೀನಿ. ಸೊ ಇವಾಗ ಏನೋ ಒಟ್ಟಲ್ಲಿ ಒಂದು ಹೆಡ್ಸೆಟ್ ಹಾಕ್ಕೊಂಡು ಹಾಡು ಕೇಳ್ಕೊಂಡು ಹೋಗ್ತೀನಿ. 1-2 ಹಾಡು ಕೇಳಿದ್ರೆ ಸಾಕು ನನಗೆ. ಓಕೆ, ಬಾಯ್ ಬಾಯ್. ಕ್ಯಾನ್ ಕಂಟಿನ್ಯೂ ದೇರ್. ಇವಾಗ ಫೈನಲಿ ಮಡಿವಾಳ ರೀಚ್ ಆದೆ. 8 ಕಾಲಾಗಿದೆ. ನನ್ನ ಫ್ರೆಂಡ್ ಫುಲ್ ಟೈಮ್ ಆಗಿದೆ ಅಂತ ಹೇಳ್ತಾವಳೆ. ಸೊ ಇವಾಗ ಮಡಿವಾಳ ಕಾಲೇಜ್ಗೆ ಆಟೋಲ್ಲಿ ಹೋಗೋಣ ಅಂತ ನೋಡೋಣ, ಬನ್ನಿ. ಇವಾಗ 2 ಮಿನಿಟ್ಸ್ ಕಾಲೇಜ್ ರೀಚ್ ಆಗ್ತೀವಿ. ಸೊ ಇಟ್ ಇಸ್ 8:20. ನಮ್ಮ ಕಾಲೇಜ್ 8:30ವರೆಗೂ ಬಿಡ್ತಾರೆ. ಮಡಿವಾಳ ಸೊ ಆಪೋಸಿಟ್ ಕಾಣಿಸ್ತಾ ಇದೆಯಲ್ಲ, ಅದೇ ನಮ್ಮ ಕಾಲೇಜ್. ಸೊ ಇಲ್ಲೇ ನಮ್ಮ ಕಾಲೇಜ್ ಬಂತು. ನಮ್ಮ ಕಾಲೇಜಿಗೆ ರೆಡ್ ಡ್ರೆಸ್ ಹಾಕೊಂಡಿರೋರೆಲ್ಲ ನಮ್ಮ ಕಾಲೇಜ್ ಅವರೇ. ಎಲ್ಲ ಹಾಕೊಂಡಿದ್ದಾರೆ. ಇವಾಗ 8:20 ಆಗಿದೆ. ಟ್ರಾಫಿಕಲ್ಲಿದ್ದೀವಿ. ವಿ ಆರ್ ನಾಟ್ ಏಬಲ್ ಟು ಕ್ರಾಸ್ ದ ರೋಡ್. ಸೊ ದಿಸ್ ಆರ್ ಕಾಲೇಜ್ ಫ್ರಂಟ್ ಗೇಟ್. ಇಲ್ಲಿಂದ ಇವತ್ತು ಅಲೌಡ್ ಇಲ್ಲ, ಬಿಕಾಸ್ PUC ಅವ್ರದ್ದು ಅಡ್ಮಿಷನ್ ನಡೀತಾ ಇದೆ. ಆ ಕಡೆ ಗೇಟಿಗೆ ಹೋಗಬೇಕು. ಸೊ ಫೈನಲಿ ಅರೈವಿಂಗ್ ಟು ಅವರ್ ಕಾಲೇಜ್ ಗೇಟ್ ಹತ್ರ. ID card. Break time now. Doing vlog, wait. Hi, it's lunch time. So ivattu you come here. Ellaru nodi what is the lunch today, everyone. This is pongal, nandu tomato bath. This is what katham. What puri dosa. So there are varieties of food. So in the vlog South Indian thali. So South Indian thali. ಒಗ್ಗಟ್ಟು ಕೊಟ್ಟು
ಯಾವಾಗ ತಿಂತೀಯ ಇದು? ಫೀಡಿಂಗ್ ಬನ್ನಿ ಯಶು, ಫೀಡಿಂಗ್ ಚೆನ್ನಾಗೈತೆ. ನಂದಿ ಬಿಸಿ ಬಿಸಿ ಐತೆ. ನಂದಿ ಇದು ತಿಂದಿರ ನಾನು. ದೋಸೆ ತಿನ್ನು ಅಂತ ಪ್ರಾಣ ತಿಂತಾಳೆ. ನನ್ನ ಬಾಯಲ್ಲಿ ಆಚೆ ಬರುತ್ತೆ ಜಾಸ್ತಿ ನಿನ್ನೆ ನನ್ನ ಫ್ರೆಂಡ್ ಒಂದು ಒಗ್ಗು ಕೊಟ್ಟಿದ್ದಾರೆ. ಎಲ್ಲರೂ ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಹೇಳಿ. ಏನು ಒಗ್ಗು ಅಂದರೆ ಏನದು? ಅಜ್ಜಿ ಮೈ ತುಂಬ ಕಜ್ಜಿ, ಅದೊಂದು ಫ್ರೂಟು. ಎಷ್ಟು ದೂರ ಇದ್ರೂ ಸ್ಮೆಲ್ ಬರುತ್ತೆ. ಕಳ್ಸ್ಕೊಂಡು ಎಷ್ಟು ಬೇಗ ಕಂಡಿಟ್ಬಿಟ್ಟು. ಸೊ ಇವಾಗ ಅಮೃತ ಒಂದು ಇದು ಒಗ್ಗು ಕೊಡ್ತಾರೆ. ಬಿಟ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಏನು ಹೇಳು. ಸಾಸಿವೆಗಿಂತ ಸಣ್ಣ ಆದಮೇಲೆ ಒಂದು ಬಣ್ಣ ನಾನು ಯಾರು. ಓಕೆ, ಇವಾಗಿಂದ ಬ್ರೇಕ್ ಪೀರಿಯಡೆ. ಇನ್ನೂ ಎಷ್ಟು ನಿಮಿಷ ಇದೆ. ನನ್ನ ಫ್ರೆಂಡ್ಸ್ ಇಬ್ಬರು ಬೇಗ ತಿನ್ನೋ ನಾನು ಓಡಿಸ್ಕೊಂಡು ಕರ್ಕೊಂಡ್ಬಂದವ್ರು. ಇವಾಗ ಫೀಸ್ ಕಟ್ಟಬೇಕು ಅಂತ ಓಡಿಸ್ಕೊಂಡು ಕರ್ಕೊಂಡ್ಬಂದವ್ರು. ಇವಾಗ ಕಟ್ಬಿಟ್ಟು ಇಬ್ಬರು ಬಂದವ್ರೆ. ಇದು ಆರಾಮ್ಸೆ ಕೂತ್ಕೊಂಡಿದ್ದೀವಿ. ಕೂತ್ಕೊಂಡು ಅರಟೆ ಹೊಡೆಯೋಣ ಅಂತ ಕೂತ್ಕೊಂಡಿದ್ದೀವಿ. ಆರಾಮಾಗಿ ತಣ್ಣಗೆ ಇನ್ನೊಂದು 10 ನಿಮಿಷ ಇದೆ ಅಂತ. ಬಟ್ ಏನಂದರೆ ಇವತ್ತು ನಾನೇ ಬಾಕ್ಸ್ ಹಾಕೊಂಡಿರೋದ್ರಿಂದ ಸ್ಪೂನ್ ತಂದಿಲ್ಲ. ಸೊ ಇವತ್ತು ಈ ಸ್ಥಿತಿಗೆ ಬಂದಿದ್ದೀನಿ. ಆದರೂ ಪರವಾಗಿಲ್ಲ ಕೈಯಲ್ಲಿ ತಿನ್ನೋದೇ ಇಷ್ಟ. ಕೈಯಲ್ಲಿ ತಿನ್ನೋದೇ ಇಷ್ಟ. ಯಾಕಂದರೆ ಇದು ನಮ್ಮ ಕ್ಯಾಂಪಸ್ ಫಾರ್ ಬ್ರೇಕ್ ಟೈಮ್ ಈ ಥರ ಆಟ ಇಡೋದು ಇಷ್ಟೇ. ಎಲ್ಲರೂ ರೆಡ್ ಶರ್ಟ್ ಹಾಕೊಂಡು ಒಳ್ಳೆ ಕೆಂಪಿರ್ವೆಗಳು, ನಾವು ಮಾತ್ರ ಬ್ಲ್ಯಾಕ್ ಇರ್ವೆಗಳು. ಎಲ್ಲ ನಮ್ಮ ಜೂನಿಯರ್ಸ್ ಎಲ್ಲ ಬ್ಲ್ಯಾಕ್ ಟಿ ಶರ್ಟ್ ಹಾಕೊಂಡು ಮಿರಿತವ್ರೆ. ಇವರೆಲ್ಲ ಬ್ಲ್ಯಾಕ್ ಹ್ಯಾಂಡ್ಸ್, ಇವರೆಲ್ಲ ರೆಡ್ ಹ್ಯಾಂಡ್ಸ್. ಇವ್ರು ಮಾತ್ರ ಗ್ರೀನ್ ಹ್ಯಾಂಡ್ಸ್. ಯಾರು ಗ್ರೀನ್ ಹ್ಯಾಂಡ್ಸ್, ನಾನು ರೆಡ್ ಹ್ಯಾಂಡ್. ಇವಳು ರೆಡ್ ರೆಡ್. ಇವ್ರು ಸೀನಿಯರ್ ಅಂತ ಮಾತ್ರ ನಮ್ಗೆ ಏನು ಫೀಲೇ ಇಲ್ಲ ಸೀನಿಯರ್ ಅಂತ. ನಾವೇನು ಮಾಡೋದು ಹಂಗೆ ತಿರುಗಾಡ್ತಿರೋ. ಮ್ಯಾಮ್ ನನ್ನೇ ಗುರಾಯಿಸ್ತಾರಪ್ಪ. ಗುರಾಯಿಸ್ಲಿ ಬಿಡು. ಅಲ್ಲಿ ಕುತ್ಕೊಂಡು ಒಂದು 3 ಜನ ಹೋಗಿ ಏನಂತ ಪಬ್ಲಿಷ್ ಆದಮೇಲೆ ನನ್ನ ಪಕ್ಕ TC ಕೊಡೋದು ಗ್ಯಾರಂಟಿ ಅಂತ ಅನ್ಸುತ್ತೆ. ಅಡ್ಡಾಡ್ತಾ ಇರೋ ಹಂಗೆ. ಈ ಟೈಮ್ ಐತೆ, ಬಾ ಬಾಕ್ಸ್ ಇಟ್ಕೊಂಡು ಹೋಗೋಣ. ಇವಾಗ ಟೈಮ್ ಆಯಿತು. ಸೊ ಲೆಟ್ಸ್ ಗೋ ಟು. ಟೈಮ್ ಆಯಿತು. ಬಿಸಿಲಲ್ಲಿ ನಿಂತಿದ್ದಾಳೆ. ಇರು ಇವಾಗ ಏನೋ ಆಗುತ್ತೆ. ನಮ್ಮ ಕ್ಲಾಸಿನ ನಮ್ಮ ಕಾಲೇಜ್ ಸೀನಿಯರ್. BCom B ಸೆಕ್ಷನ್ A ಸೆಕ್ಷನ್ ಗೊತ್ತಿಲ್ಲ, ಬಟ್ ಸೀನಿಯರ್. ಈ ಥರ ಕ್ಯಾಂಪಸ್ಸಲ್ಲಿ ಏನು ಮಾಡೋಕ್ಕೂ ಗೊತ್ತಾಗ್ತಿರೋ ಬೇರೆ. ಹಾಯ್ ಡೈಲಾಗ್. ಇದು ಬಂದು ನಾನು ಯಾವಾಗಲೂ ರೀಲ್ಸ್ ಮಾಡೋ ಪ್ಲೇಸ್ ಒಂದು ಕ್ಲಾಸ್ ಮೇಲೆ. ಸೊ ನನ್ನ ಫ್ರೆಂಡ್ಸ್ ಅವ್ರ ಕ್ಲಾಸ್ಗೆ ಹೋಗ್ತಾರೆ. ಬೈ ಬೈ. ನೀನು ಇವಾಗ ನಮ್ಮ ಕ್ಲಾಸಿಗೆ ಹೋಗ್ತಿದ್ದೀವಿ ವಾಪಸ್ಸು. ಸೊ ದಿಸ್ ಇಸ್ ದ ಪ್ಲೇಸ್ ವೇರ್ ಐ ಆಮ್ ಸಿಟ್ಟಿಂಗ್. ಇವಾಗ ಬ್ರೇಕ್ ಪೀರಿಯಡ್, ಸ್ವಲ್ಪ ಮೈಂಡ್ ಫ್ರೆಶ್ ಆಗಲಿ ಅಂತ ಸ್ವಲ್ಪ ಸುತ್ತಾಡೋಣ ಅಂತ ಬಂದಿದ್ದೀವಿ. ನಾನಿಷ್ಟು ಬೇಗ ಹೋಗ್ತಾ ಇದ್ದೀವಿ. ಇವ್ರು ಬೇಕಂತ ಇಷ್ಟು ನಿಧಾನಕ್ಕೆ ನಡ್ಕೊಂಬರ್ತಾವ್ರೆ ಕ್ಲಾಸ್ ಬಂಕ್ ಆಗಲಿ ಅಂತ. ಕಂಡಕ್ಟ್ ಕೊಡ್ತಾಳು. ಇವಾಗ ಲಾಸ್ಟ್ ಪೀರಿಯಡ್ ನಮ್ಮ ಪಕ್ಕದ ಕ್ಲಾಸಲ್ಲಿ ಸೊ ನಮ್ಮ ಪಕ್ಕದ ಕ್ಲಾಸಲ್ಲೆಲ್ಲ ವೈಭವ ಪ್ರಿಪೇರ್ ಆಗ್ತವ್ರೆ. ನಾನು ದೆಬ್ಬ ಥರ ಇದ್ದೀನಿ. ಸೊ ಹಾಯ್ ಗೈಸ್, ಇದು ಲಾಸ್ಟ್ ಪೀರಿಯಡ್. ಫುಲ್ಲು ಟಯರ್ಡ್, ಸುಸ್ತಾಗ್ಬಿಟ್ಟೆ. ಬೆಳಗ್ಗೆಯಿಂದ 4 ಪೀರಿಯಡ್ ಕೇಳಿಸ್ಕೊಂಡಿದ್ದೆ. 5ನೇ ಪೀರಿಯಡ್ಗೆ ಎಲ್ರಿಗೂ ಸಾಕಾಗಿ ನಾನಾರು ಸಾಕಾಗಿ ಕೂತ್ಕೊಂಡಿದ್ದೀವಿ. ಫುಲ್ ಕ್ಲಾಸ್ ನೋಡಿ ಒಂದ್ಸರಿ ನೋಡಿ ಎಷ್ಟು ಜನ ಹೋಗಿ. ನನ್ನ ಫ್ರೆಂಡ್ ಪಕ್ಕದಲ್ಲಿರೋಳು ಹೋಗೋಳೆ. ಏನಾದರೂ ಕ್ಯಾಂಟೀನ್ಗೆ ಹೋಗೋಣ, ನೀರು ಕುಡಿಯೋಕೆ ಹೋಗೋಣ. ಹೋಗಿ ಇಲ್ಲ ಅರ್ಧ ಗಂಟೆ ಆದರೂ ಪತ್ತೆ ಇಲ್ಲ. ಅವರಾದ್ರೂ ಡೈರೆಕ್ಟಾಗಿ ಬಂಗ್ ಹಾಕೋಳೆ, ಇವಳು ಇಂಡೈರೆಕ್ಟಾಗಿ ಬಂಗ್ ಹಾಕೋಳೆ. ನಾವು ಬೆಳಿಗ್ಗೆ ಡೀಸೆಂಟ್ ಸ್ಟೂಡೆಂಟ್ಸ್ ಅಪರೂಪಕ್ಕೂ ಅಟೆಂಡ್ ಮಾಡಿದ್ದೀವಿ ಕ್ಲಾಸ್. ಬಿಡು ಸಾಕು. ನನ್ನ ರಿಪೋರ್ಟ್ ಮುಗಿಸಿ ನಾನು
signing off for the day. Bye bye.